ರಾಜಲಕ್ಷ್ಮಿ ಅವರೇ, ಅತ್ಗೆ ರಾಜಲಕ್ಷ್ಮಿ ಅವರೇ, ಅತ್ಗೆ. ಅಮ್ಮ ಹಿತ್ಲಲ್ಲಿದ್ದಾರೆ. ನೀನು ಮಗು ವಿಷಯ ಮಾತಾಡಬೇಕು ಅಂತಿದ್ರೆ ಈಗಲೇ ವಾಪಸ್ ಹೊರಟೋಗು. ಬೇರೆ ವಿಷಯ ಮಾತಾಡಬೇಕಾಗಿದ್ದರೆ ನಮ್ಮ ಯಜಮಾನರು ಅಥವಾ ವಿದ್ಯಾಶಂಕರ ಮನೆಯಲ್ಲಿರುವಾಗ ಬಂದು ಮಾತಾಡು. ಈಗ ನನಗೆ ಕೆಲಸ ಇದೆ. ನಿನ್ನ ಹತ್ರ ಮಾತಾಡೋಷ್ಟು ಪುರ್ಸೊತ್ತಿಲ್ಲ. ಏನತ್ಗೆ ನೀವು? ನಿಮ್ಮ ತಂಗಿಗಂತೂ ಬುದ್ಧಿ ಇಲ್ಲ, ನಿಮಗಾದ್ರೂ ಬುದ್ಧಿ ಬೇಡವಾ? ಹೆಂಡತಿ ಆದವಳು ಹೀಗೆ ಗಂಡನಿಂದ ದೂರ ಆಗಿ ನಿಮ್ಮ ಮನೇಲಿ ಬಂದು ಕೂತಿದ್ದಾಳಲ್ಲ, ಹಿರಿಯರಾದ ನೀವು ಅವಳು ಬುದ್ಧಿ ಹೇಳಿ ಮನೆಗೆ ವಾಪಸ್ ಕಳಿಸೋದು ಬಿಟ್ಟು ಅವಳಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ ಇಲ್ಲಿ ನೀವು. ಇದು ನ್ಯಾಯನಾ? ಹೆಂಡತಿ ಗಂಡನ ದೂರ ಮಾಡಿದ ಪಾಪ ನಿಮ್ಗೆ ಸುತ್ಕೊಳ್ಳುತ್ತೆ, ನೋಡ್ತಾ ಇರಿ. ಏನು ಮಾಡೋದಪ್ಪ, ನೀನು ಗರ್ಭ ವಿಸರ್ಜನೆ ಮಾಡಿಸ್ತೀನಿ ಅಂತ ಹಠ ತೊಟ್ಟಿದೆಯಲ್ಲ, ಸರಿನಾ? ಅವಳು ಹೆದರ್ಕೊಂಡಿದ್ದಾಳೆ. ಕಟ್ಕೊಂಡು ಗಂಡನೇ ಹಿರಣ್ಯಕಶಿಪು ಆದರೆ ಅವಳಿನ್ ಎಲ್ಲಿಗೆ ಹೋಗ್ತಾಳೆ ಹೇಳು? ಏನೋ ಕೆಟ್ಟಗಳಿಗೆ ಯಾರ್ಯಾರು ಏನೇನೋ ತಲೆಗೆ ತುಂಬಿಟ್ರು, ಹಾಗೆ ಮಾಡಿಬಿಟ್ಟೆ. ನಾನು ಮನುಷ್ಯ ಅಲ್ವಾ ಅದಕ್ಕೆ? ಯಾವ ತಂದೆ ತಾನೇ ತನ್ನ ಮಗುನ ಕೊಲ್ಲೋದಕ್ಕೆ ಇಷ್ಟಪಡ್ತಾನೆ ಹೇಳಿ? ನಾನು ಹೊರಟ ಹೌದು, ಆದರೆ ರಾಕ್ಷಸ ಅಲ್ಲ ಅದಕ್ಕೆ. ನಾನು ಹೆಂಡತಿ ಕೈ ಅಡುಗೆ ತಿಂದೆ, ಅವಳ ಧ್ವನಿ ಕೇಳಿದೆ, ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ? ಮನೇಲಿ ಒಬ್ಬನೇ ಹೇಗಿರಲಿ ಹೇಳಿ ಅದಕ್ಕೆ? ಅವಳು ಇಲ್ಲಿ ಬಂದಾಗಿಂದ ಹೊತ್ತೊತ್ತು ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಾ ಇದ್ದೀನಿ ನಾನು. ಹೇಗಿದೆಯಾ ಸುನೀತಾ? ಇವ್ರ ಮನೇಲಿ ಇದೆಯಾ ಅಂದಮೇಲೆ ಚೆನ್ನಾಗೇ ಇರ್ತೀಯ ಬಿಡು. ನೋಡಿ ಸುನೀತಾ, ನಾನು ಅಂದದ್ದೆಲ್ಲ ತಪ್ಪಾಯಿತು. ಇನ್ಯಾವತ್ತೂ ಈಗ ಮಾಡಲ್ಲ ಕಣೆ. ನೀನು ಬಾಣಂತನಾನ ಇಲ್ಲೇ ಮಾಡಿಸ್ಕೊಳ್ಳುವಿ ಅಂತೆ, ನನಗೇನೂ ಅಭ್ಯಂತರ ಇಲ್ಲ. ಆದರೆ ದಿನ ತುಂಬುವವರೆಗೂ ನಮ್ಮ ಮನೇಲಿ ನಾವಿಬ್ಬರು ಜೊತೆಯಾಗಿರೋಣ ನಡಿಯೇ. ನೋಡು ಜಗ್ಗಿ, ನೀನು ಎಷ್ಟೇ ಹೇಳಿದ್ರು ನಾವ್ಯಾರೂ ನಿನ್ನ ಮಾತನ್ನ ನಂಬೋದಿಲ್ಲ. ನಮ್ಮ ಅತ್ತೆಯವರು ಮತ್ತು ನಮ್ಮ ಯಜಮಾನರು ಕೂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಸುನೀತಾನೇ ಹೋಗ್ತೀನಿ ಅಂತ ಹೇಳಿದ್ರು ನಾನು ಅವಳನ್ನ ಕಳಿಸೋದಿಲ್ಲ. ಸರಿ ಬಿಡಿ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಆತಗೆ. ಇವಳು ನಮ್ಮ ಮಗುನ ನೆನೆಸ್ಕೊಂಡು ನನಗೇನು ಮಾಡೋಕ್ಕೂ ಮನಸ್ಸೇ ಆಗ್ತಾಯಿಲ್ಲ. ನಾನು ಇವಳು ಜೊತೇಲಿ ಕೂತು ಊಟ ಮಾಡಿ ಅದೆಷ್ಟು ದಿನ ಆಗೋಯ್ತು. ತುಂಬ ಹೊಟ್ಟೆ ಹಸಿತಿದೆ ಅದಕ್ಕೆ. ಇಬ್ಬರು ಜೊತೇಲಿ ಕೂತು ಊಟ ಮಾಡಿ ಅವ್ರುಗಳು ಬರೋವರೆಗೂ ಕಾಯ್ತೀನಿ. ಆಮೇಲೆ ನೀವೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತೀರೋ ಹಾಗೆ ಆಗಲಿ ಅದಕ್ಕೆ. ಆದರೆ ದಯವಿಟ್ಟು ಅನ್ನ ಹಾಕಿ ಅದಕ್ಕೆ, ಅನ್ನ ಹಾಕಿ. ಇಬ್ಬರು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಎಲ್ಲಿ ನನ್ನ ಅರ್ಧಾಂಗಿ ಬರಲೇ ಇಲ್ವಲ್ಲ? ಲೇ ಚಿನ್ನ, ಬಾರೆ. ಒಳ್ಳೆ ಭೂಮಿದೂಟ ಕೂತ್ಕೊಳ್ಳೋ ಸಂಭ್ರಮದಲ್ಲಿ ಕೂತಿದ್ದೀನಿ ನಿನ್ನ ಜೊತೆ ಊಟ ಮಾಡೋದಕ್ಕೆ. ನೀನು ಮದುವೆ ಹೆಣ್ಣಂತರ ನಾಚ್ಕೊಂಡು ಹಾಗೆ ಬಾರೆ. ಬಾರೆ ನನ್ನ ಸುಲೋಚನೆ, ಕಮಲನಯನೆ, ಪದ್ಮದಳಾಕ್ಷಿ, ಬಾರೆ. ಹೋಗಿ ಕೂತ್ಕೋ, ಹೋಗು. ನನಗಿಷ್ಟ ಇಲ್ಲ ಅಂದ್ರೂ ಯಾಕಕ್ಕ ಒತ್ತಾಯ ಮಾಡ್ತೀಯಾ? ಇಲ್ಲದೇ ಇದ್ರೆ ನಿನ್ನ ಗಂಡ ಬಿಡೋದಿಲ್ಲ. ನೀನು ಸಹಸ್ರನಾಮ ಮಾಡ್ತಾ ಇರ್ತಾನೆ. ಶಾಸ್ತ್ರಕ್ಕೆ 2 ತುತ್ತು ತಿಂದು 7. ಮನೆಗೆ ಹಸ್ಕೊಂಡು ಬಂದವ್ರಿಗೆ ಊಟ ಹಾಕದೆ ಯಾವತ್ತೂ ನಮ್ಮ ಮನೆಯಿಂದ ಕಳಿಸಿಲ್ಲ. ಹೋಗು, ಹೋಗಿ ಕೂತ್ಕೋ. ಒಟ್ಟಲ್ಲಿ ನೀವಿಬ್ಬರು ಸೇರಿಕೊಂಡು ನನ್ನ ಸಾಗಾಕೋದಿಕ್ಕೆ ಋಣ ತೀರ್ಸೋರ್ ಥರ ನಂಗೆ ಊಟ ಹಾಕ್ತಿದ್ದೀರಲ್ಲ. ನೀವೇನೇ ಅನ್ಕೊಂಡ್ರು ನಾನು ಇವತ್ತು ಇವಳ ಜೊತೆ ಊಟ ಮಾಡೋದೇ ಸೈ. ಸಾರ್ಥಕ ಆಯ್ತು. ಬಾರೇ ಹಂಸ ಗಮನೆ, ಬಾ ಬಾ ಕೂತ್ಕೋ. ನೀನೇನು ಸಂಕೋಚ ಪಟ್ಕೋಬೇಡ, ನಿಧಾನವಾಗಿ ಊಟ ಮಾಡು, ಆಯ್ತಾ? ಯಾವತ್ತೂ ಇಲ್ದೇ ಇರೋ ಅಕ್ರೆ ಇವತ್ತೇನೋ ಏನೋ ಮಸ್ಲತ್ ಮಾಡ್ಕೊಂಡು ಬಂದಿದ್ದೀರಾ. ನನಗೆ ಗೊತ್ತು, ನನ್ನ ಹತ್ರ ಈ ನಾಟಕ ಎಲ್ಲ ಬೇಡ. ಹೊಟ್ಟೆ ತುಂಬ ಊಟ ಮಾಡಿ ಜಾಗ ಖಾಲಿ. ನೋಡಿದ್ರ ಅದಕ್ಕೆ ಯಾವಾಗಲೂ ಹಿಂಗೆ ಅಂಗಿಸ್ತಾನೆ ಇರ್ತಾಳೆ ನನ್ನ. ಅಷ್ಟು ದೂರದಿಂದ ಪ್ರೀತಿ ಹೊತ್ಕೊಂಡು ಬಂದಿದ್ದೀನಿ ಇವಳಿಗೋಸ್ಕರ. ನಿನ್ನ ಬುದ್ಧಿ ನೀನು ಬಿಡಲ್ಲ ಬಿಡು. ಈಗ ನೀನು ಏನೇ ಅಂದರೂ ಪರವಾಗಿಲ್ಲ ಕಣೆ, ನಾನು ಸಹಿಸ್ಕೋತೀನಿ, ಸಂತೋಷದಿಂದ ಇರ್ತೀನಿ. ನೀನು ನಮ್ಮ ಮಗು ಚೆನ್ನಾಗಿರಬೇಕು. ತಗೋ ಊಟ ಮಾಡು, ಮೊದಲು ನೀನು ಶುರು ಮಾಡು.
ಸುನೀತಾ, ಬರೀ ಅನ್ನ ತಿಂದರೆ ನೆತ್ತಿಗತ್ತೆ ತಕೊಂಡೆ, ನೀರು ಕುಡಿಯೇ. ನನಗೆಲ್ಲ ನೆತ್ತಿಗೆ ಹತ್ತಿರೋದು ನಿಮಗೆ. ತಗೊಳ್ಳಿ. ನನ್ನ ನೀರೆಲ್ಲಿದೆ? ಅಯ್ಯ, ನೀರು ನೋಡಿದ್ರೆ ಯಾಕೆ ಬೆಚ್ಚ ಬೀಳ್ತಾ ಇದ್ದೀರಾ? ಛೇ, ಇವಳು ನೀರನ್ನೇ ಕುಡಿತಾ ಇಲ್ವಲ್ಲ. ಏನ್ರಿ ದೇಶಕ್ರೆ, ನಿಮ್ಮ ಕೋಣೆನಲ್ಲಿ ಬೆಕ್ಕು, ಗಿಲಿ, ಹೆಗ್ನ ಎಲ್ಲ ಇರೋ ಹಾಗಿದೆ, ಜೊತೆಗೆ ಪಿಶಾಚಿನೂ ಇರೋ ಹಾಗಿದೆ. ನೀವಿದ್ರೂ ಇಲ್ಲದೆ ಇದ್ರು ಏನೋ ಒಂದು ಸದ್ದು ಆಗ್ತಾನೆ ಇರುತ್ತಲ್ಲ, ಸರಿಯಾಗಿ ನೋಡ್ಕೊಳ್ಳೋದಲ್ವೇನ್ರಿ ನೀವು? ಇದೇನ್ರಿ ಇದು? ನಾನು ನೋಡಿದಾಗಲೆಲ್ಲ ಈ ಕಪಾಟ್ ಬಾಗಿಲು ತೆಗೆದೇ ಇರುತ್ತೆ. ಜಿರ್ಲೆ, ಇಲಿ ಎಲ್ಲ ಸೇರಿಕೊಂಡು ಒಳಗಿರೋದನ್ನೆಲ್ಲ ತಿಂದು ಹಾಕ್ಬಿಟ್ರೆ ಏನು ಮಾಡ್ತೀರ? ಬಂದೇ ಇರಿ. ಏನು ಹಾಗೆ ನೋಡ್ತೀವಿ? ನಿಮ್ಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರೋಲ್ಲ. ಅದಕ್ಕೆ ಸರಿಯಾದ ಸರಪಳಿನೇ ತಂದಿದ್ದೀನಿ. ಈಗ ಅವ್ನು ಕೇಳ್ತಾ ಇರೋಷ್ಟು ಹಣ ಕೊಡ್ದಿದ್ರೆ ನಮ್ಗೆ ವಿಷ ಸಿಕ್ಕೋದಿಲ್ಲ. ಆಮೇಲೆ ನೀವು ಅಂದ್ಕೊಂಡು ಕೆಲಸ ಆಗೋದಿಲ್ಲ. ಶ್ರೀಚಕ್ರ ನಮ್ಮ ಕೈ ತಪ್ಪಿ ಆ ಮಾರಿಗುಡಿ ಪಾಲಾಗ್ಬಿಡುತ್ತೆ. ಇಲ್ಲ ಮಣಿಕಣ್ಣ, ಶ್ರೀಚಕ್ರಕ್ಕೋಸ್ಕರ ಏನಾದರೂ ಮಾಡಲೇಬೇಕು. ವಿಷ ಸಂಪಾದನೆ ಆಗಲೇಬೇಕು.